ಎಲ್ರಿಗೂ ನಮಸ್ಕಾರ. ಸಮೃದ್ಧಿ ಕಾನ್ವೆಂಟು ಶಿಕ್ಷಕ ವರ್ಗದವರಿಗೂ, ಸಲ್ಮಾ ಮೇಡಮ್ಗೂ ಹಾಗೂ ಶ್ರೀನಿವಾಸ್ ಸರ್ಗೂ ನನ್ನ ನಮಸ್ಕಾರಗಳು. ನಾವು ಈ ಸ್ಕೂಲ್ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ತುಂಬಾ ಚೆನ್ನಾಗೈತಿ. ನಾನು ಯಶಸ್ವಿನಿ ತಾಯಿ ಮಾತಾಡ್ತಿರೋದು. ನನ್ನ ಮಗಳು ನಾನು ಮೊದಲು ಸಿಟಿ ಸ್ಕೂಲ್ಗೆ ಹಾಕಿದ್ದೆ. ಅಲ್ಲಿ ದಿನ ಸ್ಕೂಲ್ಗೆ ಹೋಗಿ ಬಂದು ತುಂಬಾ ಅಳಕಿ. ಅವ್ರು ಮಾತಾಡೋಗಳನ್ನ ಕೇಳಿ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ಲು. ನಾನು ಈ ಸ್ಕೂಲಿಗೆ ಹಾಕಿ 4 ವರ್ಷ ಆಯಿತು. ಅವಳು ಈ ಸ್ಕೂಲ್ಗೆ ಹಾಕಿದ ಮೇಲೆ ತುಂಬಾ ಸ್ಟ್ರಾಂಗ್ ಆದಳು, ತುಂಬಾ ಬ್ರಿಲಿಯಂಟ್ ಆದಳು, ತುಂಬಾ ಬ್ರಿಲಿಯಂಟ್ ಆದಳು. ಪ್ರತಿ ವರ್ಷವೂ ನನ್ನ ಮಗಳು 2nd ರ್ಯಾಂಕ್ ಬರ್ತಾಳೆ, ತುಂಬಾ ಚೆನ್ನಾಗಿ ಓದ್ತಾಳೆ. ನನ್ನ ದೊಡ್ಡ ಮಗಳು ತುಂಬಾ ಸೆನ್ಸಿಟಿವ್. ನನ್ನ ಮಗಳಿಗೂ ದೊಡ್ಡ ಮಗಳಿಗೂ ಈ ಮಗಳಿಗೂ ಹೋಲಿಸಿದ್ರೆ ನನ್ನ ಮಗಳು ಈ ಥರ ಆಗ್ತಾಳೆ ಅಂತ ನಾವು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಈ ಸ್ಕೂಲಲ್ಲಿ ಸಲ್ಮಾ ಮೇಡಮ್ ಇರ್ಬೋದು, ಶ್ರೀನಿವಾಸ್ ಸರ್ ಇರ್ಬೋದು, ಎಲ್ಲ ಶಿಕ್ಷಕರು ತುಂಬಾ ಕೇರ್ ಮಾಡ್ತಾರೆ. ನನ್ನ ಮಗಳು ಖುಷಿಯಾಗಿ ಸ್ಕೂಲ್ಗೆ ಹೋಗಿ ಬರೋದನ್ನೇ ನೋಡೋದೇ ಒಂದು ಖುಷಿ. ಅವಳು ತರಗತಿಯಲ್ಲಿ ಕಲಿತಾ ಸೈನ್ಸ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಎಲ್ಲ ಸಬ್ಜೆಕ್ಟ್ಗಳನ್ನು ಸ್ಟೋರಿನ ಒಂಥರ ಕನ್ನಡಕ್ಕೆ ಅನುವಾದ ಮಾಡ್ಕೊಂಡು ಅವಳು ಹೇಳೋದು ಕೇಳ್ತಾ ಇದ್ದರೆ ನಾನು ನಮ್ಮ ಮನೆಯವರು ತುಂಬಾ ಖುಷಿ ಪಡ್ತೀವಿ. ನನ್ನ ಮಗಳು ಈ ಮಟ್ಟಿಗೆ ಆದ್ಲಲ್ಲ ಅನ್ನೋದೊಂದು ಹೆಮ್ಮೆ. ನಾವು ಈ ಸಮೃದ್ಧಿ ಸ್ಕೂಲ್ಗೆ ಯಾವಾಗಲೂ ಆಭಾರಿಯಾಗಿರ್ತೀವಿ. ಈ ಸ್ಕೂಲಲ್ಲಿ ಪ್ರತಿ ವರ್ಷವೂ ಸಮೃದ್ಧಿ ಜ್ಞಾನಾಧಿಪತಿ ಅನ್ನೋ ಕಾರ್ಯಕ್ರಮ ಮಾಡ್ತಾರೆ. ಕರಾಟೆ ಹೇಳ್ಕೊಡ್ತಾರೆ, ಸಂಗೀತ ಹೇಳ್ಕೊಡ್ತಾರೆ. ಆಮೇಲೆ ದಿನ ನಾಡಗೀತೆಗಳನ್ನ ಹೇಳಿ ಮೇಲೆ ಮಕ್ಕಳಲ್ಲಿ ಎಲ್ಲ ಮಕ್ಕಳಲ್ಲೂ ಸ್ಟೇಜ್ ಫಿಯರ್ ಬರಲಿ ಅಂತ ಒಂದು ನ್ಯೂಸ್ ಪೇಪರ್ ಓದಿಸೋದಿರಲಿ, ಒಂದು ಗಾದೆ ಹೇಳ್ಕೊಡೋದು, ಒಂದು ನುಡಿಮುತ್ತು. ಆಮೇಲೆ ಈ ಸಾಹಿತ್ಯದ ಬಗ್ಗೆ ಅಂತೂ ತುಂಬಾ ಗಮನ ಹರಿಸ್ತಾರೆ. ಇಲ್ಲಿ ನನ್ನ ಮಗಳು ಓದ್ತಾಳೆ, ನನ್ನ ಮಗಳು ಇಷ್ಟರ ಮಟ್ಟಿಗೆ ಆದ್ಲಲ್ಲ ಅಂತ ಒಂದು ಹೇಳೋದೇ ಹೆಮ್ಮೆ. ಈ ಸ್ಕೂಲು ಈ ನನ್ನ ಮಗಳ ಬೆಳವಣಿಗೆಗೆ ಕಾರಣವೇ ಈ ಸಮೃದ್ಧಿ ಸ್ಕೂಲು. ಎಲ್ಲ ತಂದೆ ತಾಯಿಯಲ್ಲಿ ನಾನು ಬೇಡೋದಿಷ್ಟೇ, ಸಮೃದ್ಧಿ ಸ್ಕೂಲ್ನ ಹೊರಗೆ ನೋಡಬೇಡಿ, ಒಳಗಿರೋ ಎಜುಕೇಷನ್ ನೋಡಿ. ಈ ಕಾಡಜ್ಜಿಯ ಸಮೃದ್ಧಿ ಸ್ಕೂಲು ಇನ್ನೂ ಹೆಚ್ಚು ಬೆಳೀಲಿ, ಇನ್ನೂ ಹೆಚ್ಚು ತರಗತಿಗಳು ಆಗಲಿ ಅಂತ ನಾನು ಆ ದೇವರಲ್ಲಿ ಬೇಡುತ್ತಾ ಈ ಸ್ಕೂಲ್ನ ಎಲ್ಲ ಶಿಕ್ಷಕ ವರ್ಗದವರಿಗೂ, ಎಲ್ಲ ಶಿಕ್ಷಕರಿಗೂ, ಸಲ್ಮಾ ಮೇಡಮ್ಗೂ, ಶ್ರೀನಿವಾಸರಿಗೂ ಹಾಗೂ ಮ್ಯಾನೇಜ್ಮೆಂಟ್ಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಸಮೃದ್ಧಿ ಕಾನ್ವೆಂಟ್.